ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಲ್ಯಾಣಿ ಸಿಟ್ಟಲ್ಲಿರ್ತಾಳೆ. ಅವಳು ಹೇಳ್ತಾ ಇರ್ತಾಳೆ, ಏನು ನಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಈ ಕಲ್ಯಾಣಿನ ಯಾಮಾರಿಸೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ಅಂತ ದಾಮಿನಿ ಹತ್ರ ಬಂದು ಹೇಳ್ತಾ ಇರ್ತಾಳೆ. ನನಗೆ ಪ್ರತಿದಿನ ವಿಷ ಹಾಕಿ ನನ್ನನ್ನು ಸಾಯಿಸೋ ಹಾಗೆ ಮಾಡಿದ್ದು ನೀನೇ ಅಲ್ವಾ ಅಂತ ಹೇಳಿ ದಾಮಿನಿಗೆ ಹೇಳ್ತಾ ಇರ್ತಾಳೆ. ಇನ್ನು ಪ್ರೇಮ ಮತ್ತು ರಾಮ್ ಅದನ್ನು ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸ್ತಾ ಇರ್ತಾರೆ. ಇನ್ನು ಪ್ರೇಮ ಹೇಳ್ತಾ ಇರ್ತಾಳೆ ಮನಸ್ಸಲ್ಲಿ, ಅಂದರೆ ಅತ್ತೆ ಗೊತ್ತಾಗಿದೆ, ದಾಮಿನಿಯ ನಿಜ ಮುಖ ಏನು ಅಂತ ಅತ್ತೆ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಕಲ್ಯಾಣಿ ಹೇಳ್ತಾಳೆ, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ದಾಮಿನಿಯ ಕೈಯನ್ನು ಎಳೆದು ಹಿಂದೆ ಇದ್ದ ಸ್ನೇಹನಿಗೆ ಹೇಳ್ತಾಳೆ. ಅವಳು ಅಂದ್ಕೊಂಡಿರೋದು ಅವಳನ್ನು ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿದ್ದು ಸ್ನೇಹ ಅಂತ ಹೇಳಿ. ಇನ್ನು ಸ್ನೇಹನ ಹತ್ರ ಹೋಗಿ, ನೀನೇ ಅಲ್ವಾ ಪಾಪಿ ಅಂತ ಹೇಳಿ ಒಂದು ಕೆನ್ನೆಗೆ ಬಾರಿಸ್ತಾಳೆ. ಆಗ ದಾಮಿನಿಗೆ ಸ್ವಲ್ಪ ನಿರಾಳ ಆಗುತ್ತೆ, ಅಂದರೆ ಕಲ್ಯಾಣಿ ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ಹೇಳಿ. ಇನ್ನು ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಇನ್ನು ಸ್ನೇಹಗೆ ಹೇಳ್ತಾಳೆ ಕಲ್ಯಾಣಿ, ನಾಚಿಕೆ ಆಗಲ್ವಾ ನಿನಗೆ? ಅಲ್ಲ, ನೀನು ಒಳ್ಳೆಯವಳು, ನೀನು ಬದಲಾಗಿದೆ ಅಂತ ಹೇಳ್ಕೊಂಡು ಈ ಮನೆಯಲ್ಲಿ ನಿಂಗೊಂದು ಜಾಗ ಕೊಟ್ಟರೆ ನೀನು ಈ ಥರ ಮಾಡಿದ್ಯಾ? ನಿನ್ನನ್ನು ಬಿಟ್ಟು ಆ ಬುದ್ಧಿ ಮತ್ತೆ ಯಾರಿಗೆ ಬರೋಕ್ಕೆ ಸಾಧ್ಯ? ಪ್ರೇಮನನ್ನು ಬೆಟ್ಟ ತಳ್ದವಳಿಗೆ ನನ್ನನ್ನು ಸಾಯಿಸೋದು ದೊಡ್ಡ ಲೆಕ್ಕ. ನನಗೆ ಪ್ರಾಣದ ಬೆಲೆ ಏನಂತಲೇ ಗೊತ್ತಿಲ್ಲ, ಪಾಪಿ ನೀನು. ಹೇಳ್ತಿದ್ರೆ ಅಲ್ಲ ದಾಮಿನಿ, ಮಹೇಶ್ವರಿ ಇವಳು ಬದಲಾಗಿದ್ದಾಳೆ, ಇವಳಿಗೊಂದು ಅವಕಾಶ ಕೊಡಿ ಮನೇಲಿ ಇರಲಿಕ್ಕೆ, ಇವಳು ಬದಲಾಗಿದ್ದಾಳೆ ಅಂತ ಹೇಳ್ತಿದ್ರಲ್ಲ, ಇವಾಗ ಗೊತ್ತಾಯ್ತಾ ನಿಮಗೆ ಇವಳು ಬುದ್ಧಿ? ಇವಳು ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವಳು ಒಂದು ಕೆಟ್ಟ ಜಂತು, ಹುಟ್ಟು ಗುಣ ಸುಟ್ಟಿದ್ರೂ ಹೋಗಲ್ಲ. ಇವಳು ಬದಲಾಗೋ ಹೆಣ್ಣೇ ಅಲ್ಲ. ನಿಂಗೆ ನಾಚಿಕೆ ಆಗಲ್ವಾ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವ ತೆಗಿಲಿಕ್ಕೆ ಹೋಗ್ತೀಯಲ್ಲ, ನೀನು ಹೆಣ್ಣು ಕುಲಕ್ಕೆ ಅವಮಾನ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಹಾಗೆ ಅವಳು ಹೇಳ್ತಾಳೆ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಇನ್ನು ದಾಮಿನಿ ಅವರೆದುರಿಗೆ ದೊಡ್ಡ ನಾಟಕನೇ ಮಾಡ್ತಾಳೆ. ಒಂದು ಕೆನ್ನೆಗೆ ಬಾರಿಸ್ತಾಳೆ, ಸ್ನೇಹಂದು ಕೆನ್ನೆಗೆ ಬಾರಿಸಿ ಹೇಳ್ತಾಳೆ, ನೀನು ದೊಡ್ಡ ಪಾಪಿ ಅಲ್ಲ, ನಿಂಗೆ ಹೇಗೆ ಮನಸ್ಸು ಬಂದು ದೇವ್ರ ಥರ ಇರುವ ಕಲ್ಯಾಣಿ ಅವರ ಜೀವ ತೆಗಿಯೋಕೆ? ಅಲ್ಲ ಕಣೆ, ನೀನು ಒಳ್ಳೆಯವಳು, ಬದಲಾಗಿದ್ದಾಳೆ ಅಂತ ಹೇಳ್ಕೊಂಡು ನಾನೇ ಈ ಮನೇಲಿ ಇವಳನ್ನು ಇರೋಕೆ ಬಿಡಿ ಅಂತ ಹೇಳಿ ಅಕ್ಕನ ಹತ್ರ ನಾನೇ ಹೇಳಿದೆ. ಆದರೆ ನೀನು ಇಷ್ಟು ಕೆಟ್ಟವಳ? ನಿನಗೆ ಚೂರು ನಾಚಿಕೆ ಆಗಲ್ವಾ? ಎಂಥ ಪಾಪಿ ನೀನು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಗೋವಿಂದ ಹೇಳ್ತಾನೆ, ಇವನನ್ನು ಸುಮ್ಮನೆ ಬಿಡಬಾರ್ದು, ಈ ಡಾಕ್ಟರನ್ನು ಕೂಡ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಡಾಕ್ಟರಿಗೆ ದಾಮಿನಿ. ಅಲ್ಲ, ನೀವೊಂದು ಜೀವನ ಕಾಪಾಡೋರು, ಆದರೆ ನೀವು ಜೀವ ತೆಗಿಲಿಕ್ಕೆ ನೋಡ್ತಿದ್ದೀರಲ್ಲ, ನೋಡಿ ಇದು ನಿಮಗೆ ಕೊನೆ ಅವಕಾಶ, ಎಲ್ಲಾದರೂ ಹೋಗಿ, ಇನ್ನಂತೂ ನಮ್ಮ ಕಣ್ಣೆದುರು ಇರಬಾರ್ದು ನೀವಂತ ಹೇಳಿ ಹೇಗಾದರೂ ಮಾಡಿ ಅವನನ್ನು ಎಸ್ಕೇಪ್ ಮಾಡಿಸ್ಬೇಕಂತ ಇವಳು ಪ್ಲ್ಯಾನ್ ಮಾಡ್ತಾಳೆ. ನನ್ನ ಕಣ್ಣು ಮುಂದೆ ಇರಬೇಡಿ, ಹೋಗಿ ಅಂತ ಹೇಳ್ತಾಳೆ. ಆಗ ಗೋವಿಂದ ಹೇಳ್ತಾರೆ, ಅಲ್ಲ ಪೊಲೀಸವ್ರಿಗೆ ಇವನು ಹಿಡಿದು ಕೊಡುವ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಅಯ್ಯೋ ತಪ್ಪಾಯಿತು ಮೇಡಮ್, ದುಡ್ಡಿನ ಆಸೆಗೆ ಹೀಗೆ ಮಾಡಿದೆ ಮೇಡಮ್ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಇನ್ನು ದಾಮಿನಿ ಹೇಳ್ತಾಳೆ, ಇನ್ನೊಂದು ಕೆನ್ನೆಗೆ ಬಾರಿಸ್ತಾಳೆ, ಸ್ನೇಹಂದು ಬಾರಿಸಿ ಹೇಳ್ತಾಳೆ, ನೋಡು ಈ ಮನೇಲಿ ಅನ್ನ ತಿಂದಿದ್ಯಾ, ಅದಕ್ಕೆ ಋಣ ಆದರೂ ಕೊಡು ನೀನು. ನಾಚಿಕೆ ಆಗಲ್ವ ನಿನಗೆ? ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಲಿಕ್ಕೆ ನೋಡ್ತೀಯಲ್ಲ, ನಡಿ ಇಲ್ಲಿಂದ ಹೇಳ್ಕೊಂಡು ಅವಳನ್ನು ಕೈ ಎಳ್ಕೊಂಡು ಹೊರಗಡೆ ಹೋಗಿ ಬಾಗಿಲಿಂದ ಹೊರಗಡೆ ದೂಡ್ತಾಳೆ. ಇನ್ನು ದೂಡಿ ಆದಮೇಲೆ ಅವಳ ಹತ್ರ ಹೋಗಿ ಹೇಳ್ತಾಳೆ, ಸ್ನೇಹ ತುಂಬ ನೋವಾಯ್ತೇನೆ, ಸಾರಿ ಕಣೆ ಕಂದ, ತುಂಬ ನೋವಾಯ್ತಾ? ನಾನು ಅಲ್ಲಿ ಅದೇ ರೀತಿ ಮಾತಾಡಬೇಕಿತ್ತು ಸ್ನೇಹ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡು, ನಾನು ಈಗ ಸ್ವಲ್ಪ ಹೊತ್ತಲ್ಲಿ ನಾನು ಬಂದು ಮೀಟ್ ಆಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಆವಾಗಲೇ ರಾಮ್ ಮತ್ತು ಪ್ರೇಮ ಬರ್ತಾರೆ. ಪ್ರೇಮ ಬಂದು ಹೇಳ್ತಾರೆ, ರಾಮ್ ಹೇಳ್ತಾನೆ, ಎಷ್ಟು ದೊಡ್ಡ ಪಾಪಿ ನೀನು, ಅಲ್ಲ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನೋದು ನಿನ್ನ ನೋಡಿಯೇ ಮಾಡಿರಬೇಕಲ್ವಾ? ದೊಡ್ಡ ಉಸಿರುವಳ್ಳಿ ನೀನು, ನಿನಗೆ ಇನ್ನೂ ಆಗಬೇಕು, ನಾಚಿಕೆ ಆಗಲ್ವಾ ನಿನಗೆ? ನೋಡು, ಇನ್ನೂ ನಿನ್ನ ನೆರಳು ಈ ಮನೆಗೆ ಬೀಳಬಾರ್ದು, ನಿನ್ನ ನೆರಳು ಕೂಡ ಈ ಮನೆ ಹತ್ರ ಇರಬಾರ್ದು, ನೆನಪಿಡ್ಕೊ. ಏನಾದರೂ ಈ ಮನೆಗೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ, ದೊಡ್ಡ ಪಾಪಿ ನೀನು ಅಂತ ಹೇಳ್ಕೊಂಡು ಅವಳಿಗೆ ಬೈತಾ ಇರ್ತಾರೆ. ಆಗ ದಾಮಿನಿ ಕೂಡ ಬರ್ತಾರೆ. ಆಗ ಪ್ರೇಮ ಹೇಳ್ತಾಳೆ, ಪಾಪ ರಾಮ್, ಇವಳನ್ನು ನೋಡಿದರೆ ನನಗೆ ಅಯ್ಯೋ ಅಂತ ಅನಿಸುತ್ತೆ, ಯಾವ ರೀತಿ ಆಯಿತು ನೋಡಿ ಪರಿಸ್ಥಿತಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ರಾಮ್ ಹೇಳ್ತಾನೆ, ನೋಡು ಪ್ರೇಮ, ಇಂಥವ್ರಿಗೆಲ್ಲ ಕನಿಕರ ತೋರಿಸ್ಬಾರ್ದು, ಇಂಥವ್ರಿಗೆ ಹೀಗೆ ಆಗಬೇಕು, ಇಂಥವ್ರಿಗೆಲ್ಲ ನೀನು ಯಾವತ್ತೂ ಒಳ್ಳೇದಾಗಬೇಕು ಅಂತ ಹೇಳಬಾರ್ದು, ಇವಳು ಕೆಟ್ಟವಳು, ಇವಳಿಗೆ ಹೀಗೇ ಆಗಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ದಾಮಿನಿಯೂ ಬರ್ತಾಳೆ. ದಾಮಿನಿ ಅವಳಿಗೆ ಬ್ಯಾಗ್ ಕೊಟ್ಟು ಹೇಳ್ತಾಳೆ, ನಡಿ ಇಲ್ಲಿಂದ, ಈ ಮನೆ ಹತ್ರ ನೀ ಬರಬಾರ್ದು, ನೆರಳು ಕೂಡ ಈ ಮನೆ ಹತ್ರ ಬಿಡಬಾರ್ದು, ಹೋಗು ಇಲ್ಲಿಂದ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅವಳು ಬ್ಯಾಗ್ ಹಿಡ್ಕೊಂಡು ಹೋಗ್ತಾಳೆ. ಆವಾಗ ಪ್ರೇಮ ದಾಮಿನಿ ನೋಡಿ ಹೇಳ್ತಾರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಅವರನ್ನು ತಪ್ಪಿಸ್ಕೊಳ್ಳೋಕೆ ಬಿಡಲೇಬಾರ್ದು, ಅವರಿಗಂತೂ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶ್ರೀಧರ ಹೇಳ್ತಾ ಇರ್ತಾನೆ, ಅತಿಗೆ ಈ ಥರ ಎಲ್ಲ ಆಯ್ತಲ್ಲ ಅತಿಗೆ, ನನ್ನ ಹತ್ರ ಅದು ನೀವು ಒಂದು ಮಾತು ಹೇಳ್ಬೋದಿತ್ತಲ್ಲ, ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ, ನಿಮಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ನನ್ನ ಹತ್ರ ಹೀಗೆಲ್ಲ ವಿಚಾರ ಅಂತ ಹೇಳಿ ಒಂದು ಮಾತು ಹೇಳ್ಬೋದಿತ್ತಲ್ಲ ಅತಿಗೆ, ಯಾಕೆ ನನ್ನ ಹತ್ರ ಕೂಡ ನೀವು ಹೇಳಿಲ್ಲ ಅಂತ ಹೇಳ್ತಾನೆ. ಆಗ ಕಲ್ಯಾಣಿ ಹೇಳ್ತಾಳೆ, ನನಗೆ
ಮನೆ ಕಳ್ಳರನ್ನ ಪಾಪಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಿತ್ತು, ಸಾಕ್ಷಿ ಸಮೇತ ಆಗಿ ಹಿಡಿಬೇಕಿತ್ತು, ಅದಕ್ಕೆ ಶ್ರೀಧರ ನನ್ನ ಹತ್ರ ಹೇಳಲಿಲ್ಲ, ಇವಾಗ ಸಿಕ್ಕಿ ಬಿದ್ರಲ್ಲ ಅವರು ಅಂತ ಹೇಳ್ತಾಳೆ. ಆವಾಗ ಶ್ರೀಧರ್ ಹೇಳ್ತಾನೆ ಮಹೇಶ್ವರಿಗೆ, ನೋಡು ನೀನೇ ತಾನೇ ದಾಮಿನಿಗಿಂತ ಜಾಸ್ತಿ ನೀನೇ ತಾನೇ ಹೇಳಿದ್ದು ಅವಳು ಬದಲಾಗಿದ್ದಲೆ, ಅವಳನ್ನ ಮನೇಲಿ ಇರಿಸ್ಕೊಳ್ಳಿ ಅಂತ ಹೇಳಿದ್ದು ನೀನೇ ತಾನೇ, ಈಗ ನೋಡಿದ್ಯಾ ಅವಳು ಬುದ್ಧಿ ಏನಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ನಂಗೆ ಗೊತ್ತಿರಲಿಲ್ಲ, ನಾನು ಅವಳು ಬದಲಾಗಿದ್ದಾಳೆ ಅಂತ ಅಂದ್ಕೊಂಡ್ರೆ, ಆದರೆ ಅವಳು ಈ ಥರ ಮಾಡ್ತಾಳೆ ಅಂತ ನಂಗೆ ಗೊತ್ತಿಲ್ಲ ರೀ ಅಂತ ಹೇಳ್ತಾಳೆ. ಇನ್ನು ಶ್ರೀಧರ ಹೇಳ್ತಾಳೆ, ನಿಂಗೆ ಏನು ಗೊತ್ತಿರುತ್ತೆ ಅಂತ ಹೇಳ್ಕೊಂಡು ಬಾಯಿ ಬಂದಾಗ ಬೈತಾನೆ. ಇನ್ನು ಈ ಕಡೆ ಕಾವ್ಯನಿಗೆ ಡೌಟ್ ಬಂದಿರ್ತದೆ ಮಹಾದೇವನ ಮೇಲೆ, ಏಕೆಂದರೆ ತಾತನಿಗೆ ಒಂದು ಸಿಲಿಂಡರ್ ಎತ್ತಲಿಕ್ಕೆ ಆಗಲಿಲ್ಲ, ಆದರೆ ಮಹಾದೇವ ಸಿಲಿಂಡರ್ ಎತ್ತಿದ. ಆಗ ಕಾವ್ಯ ಅಂದ್ಕೊಳ್ತಾಳೆ, ಅಲ್ಲ ಈ ತಾತನಿಗೆ ಹೇಗೆ ಸಿಲಿಂಡರ್ ಎತ್ತೋಕ್ಕಾಯಿತು ಅಂತ ಹೇಳ್ಕೊಂಡು, ಏಕೆಂದರೆ ಮಹಾದೇವ ತಾತನ ವಿಷಯದಲ್ಲಿ ಇರ್ತಾನೆ, ತಾತನಿಗೆ ಸಿಲಿಂಡರ್ ಎತ್ತಲಿಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳ್ಕೊಂಡು ಅವಳು ಅಂದ್ಕೊಂಡಿರ್ತಾಳೆ. ಇನ್ನು ಮಹಾದೇವ ಬರ್ತಾನೆ. ಮಹಾದೇವ ಬಂದಾಗ ಕಾವ್ಯ ಹೇಳ್ತಾಳೆ, ತಾತ ನಂಗೊಂದು ಸತ್ಯ ಹೇಳಿ, ಆ ತಾತನಿಗೆ ಸಿಲಿಂಡರ್ ಎತ್ತೋಕ್ಕಾಗಲಿಲ್ಲ, ಅದು ತುಂಬ ಭಾರ ಇದೆ, ಅವ್ರಿಗಿಂತ ನಿಮಗೆ ತುಂಬ ವಯಸ್ಸಾಗಿದೆ, ಅಂಥದ್ಮೇಲೆ ನೀವು ಅದನ್ನು ಒಂದೇ ಕೈಯಲ್ಲಿ ಹೆಗಲ ಮೇಲೆ ಹೊತ್ಕೊಂಡು ಹೇಗೆ ಹೋದ್ರಿ ಅಂತ ಕೇಳ್ತಾಳೆ. ಆಗ ಮಹಾದೇವನಿಗೆ ಏನು ಹೇಳಬೇಕಂತ ಗೊತ್ತಾಗಲ್ಲ. ಮಹಾದೇವ ಹೇಳ್ತಾನೆ, ಅಯ್ಯೋ ಹಾಗೇನಿಲ್ಲಮ್ಮ, ಅದು ನನಗೆ ಮುಂಗಾರು ಮಳೆ ಟೈಮಲ್ಲಿ ಒಂದೇ ಸಲ ಶಕ್ತಿ ಬರುತ್ತೆ, ಶಕ್ತಿ ಬಂದಾಗ ನಾನು ಎತ್ಕೊಳ್ತೇನೆ ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಏನು ಹೇಳ್ತಿದ್ದೀರಿ ತಾತ, ನೀವು ಹೇಳಿದ್ದು ಒಂದು ಅರ್ಥ ಆಗ್ತಿಲ್ಲ. ಅಲ್ಲ ತಾತ, ಆವಾಗ ನನಗೆ ಹುಷಾರಿರಲಿಲ್ಲ ಅಲ್ವಾ, ಆ ದಿನ ನನ್ನನ್ನು ಸ್ವಲ್ಪ ಕಾರ್ ಹತ್ರ ಹೋಗಿ ಬಿಡಿ ಅಂತ ಹೇಳಿದರೆ, ಎತ್ಕೊಳ್ಳಿ ಅಂತ ಹೇಳಿದರೆ ನನ್ನ ಕೈಲಿ ಆಗಲ್ಲ, ತಾಕತ್ತಿಲ್ಲ ಅಂತ ಹೇಳಿದ್ರಿ, ಇವಾಗ ನೋಡಿದರೆ ಅಷ್ಟು ಸಿಲಿಂಡರ್ನ ಒಂದೇ ಕೈಯಲ್ಲಿ ಎತ್ಕೊಂಡು ಒಳಗೆ ಹೋದ್ರಿ, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಅದೇನಂದರೆ ಆವಾಗ ಅಮಾವಾಸ್ಯೆ ರಾಹುಕಾಲ, ಹಾಗಾಗಿ ನಂಗೆ ತಾಕತ್ತಿರಲಿಲ್ಲ, ಇವಾಗ ನಂಗೆ ತಾಕತ್ತಿದೆ ಅಂತ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ಅಲ್ಲ ತಾತ ನೀವೇನು ಹೇಳ್ತಿದ್ದೀರಾ, ಅಮಾವಾಸ್ಯೆ ರಾಹುಕಾಲ ನಿಮಗೆ ತಾಕತ್ತಿದೆ, ಅದರ ಅರ್ಥ ಏನು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ತಾತ ನಂಗೆ ನಿಜ ಹೇಳಿ, ಏನು ಮುಚ್ಚಿಡ್ತಿದ್ದೀರ ನನ್ನ ಹತ್ರ, ಏನಿದರ ವಿಷಯ ಅಂತ ಕೇಳ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಅದು ಆಯ್ತಮ್ಮ ನಿಜ ಹೇಳ್ತೇನೆ ಕೇಳು, ನನಗೆ ಹೇಳಿದ್ದೆ ಅಲ್ವಾ ನಾನು ಮಿಲಿಟ್ರಿಯಲ್ಲಿ ಇದ್ದೇನಂತ ಹೇಳ್ಕೊಂಡು, ನನಗೆ ಮಿಲಿಟ್ರಿಯಲ್ಲಿ ಈ ಥರ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗಿದೆ, ನಿಂತರ 3 ಹೊತ್ತು ಓದ್ತಾ ಇರಲ್ಲ ತಾನೇ, ಹಾಗಾಗಿ ನನಗೆ ಈ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಆಗಿದೆ, ಇದನ್ನು ನಾನು ಸರಳವಾಗಿ ಮಾಡಿಬಿಡ್ತೇನೆ, ನೀನು ಸುಮ್ಮನೆ ಓದ್ಕೊಳ್ಳಮ್ಮ ಹೋಗು ಅಂತ ಹೇಳಿ ಸೀದಾ ಹೋಗ್ತಾನೆ. ಅವನಂತೂ ಅವಳಿಂದ ತಪ್ಪಿಸ್ಕೊಳ್ಬೇಕಂತ ಹೇಳ್ಕೊಂಡು ಕಾಯ್ತಾ ಇರ್ತಾನೆ. ಇನ್ನು ಕಾವ್ಯ ಹೇಳ್ತಾ ಇರ್ತಾಳೆ, ಆದರೂ ತಾತ ಒಂಥರ ವಿಚಿತ್ರ, ಪರವಾಗಿಲ್ಲ, ಆದರೂ ತಾತ ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ದಾಮಿನಿ ಮತ್ತು ಸ್ನೇಹ ಮೀಟ್ ಮಾಡಿರ್ತಾರೆ. ಇನ್ನು ದಾಮಿನಿ ಹೇಳ್ತಾಳೆ, ಸ್ನೇಹ ನೋವಾಯ್ತಾ ಕಂದ, ನಿನ್ನ ನಾನು ಆಡಿಸಿ ಬೆಳೆಸಿದ್ದೇನೆ, ಒಂದಿನೂ ನಿನ್ನ ಮೇಲೆ ನಾನು ಕೈ ಮಾಡಲಿಲ್ಲ, ಕೈ ಮಾಡೋದು ಬಿಡು, ಒಂದಿನೂ ನಾನು ಹಿಂಗೆ ಬೈದಿಲ್ಲ, ಇವತ್ತು ನೋಡಿದ್ರೆ ಅನಿವಾರ್ಯವಾಗಿ ನಾನು ನಿನ್ನ ಮೇಲೆ ಕೈ ಮಾಡಬೇಕಾಯ್ತು ಕಂದ, ಸಾರಿ ಕಂದ, ಎಲ್ಲ ಆಗಿದ್ದು ಅವರಿಂದ, ಅವ್ರು ಮಾಡಿರೋದ್ರಿಂದ, ಅವರಿಂದ ನಾನು ಹಿಂಗೆ ಹೊಡಿವಾಗಾಯಿತು, ಒಂದು ವೇಳೆ ನಾನು ಹಿಂಗೆ ಹೊಡಿಲಿಲ್ಲ ಅಂದರೆ ಕಲ್ಯಾಣಿಗೆ ನನ್ನ ಮೇಲೆ ಡೌಟ್ ಬರ್ತಿತ್ತು, ಅದಕ್ಕೆ ಈ ಥರ ನಾಟಕ ಮಾಡಿದೆ ಕಂದ ಅಂತ ಹೇಳ್ತಾ ಇರ್ತಾಳೆ. ಆಗ ಸ್ನೇಹ ಹೇಳ್ತಾಳೆ, ಅತ್ತೆ ಏನತ್ತೆ ನೀವು ಬಚಾವಾಗೋಕ್ಕೆ ನನ್ನನ್ನು ಬಲಿ ಮಾಡಿದ್ರಲ್ಲ, ನನಗೆ ಹೊಡೆದ್ರಿ ಅಲ್ಲ, ಆ ಕಲ್ಯಾಣಿನೂ ಹೊಡೆದ್ಲು, ನೀವು ಹೊಡೆದ್ರಿ, ನೀವು ಹೊಡೆದೋದು ಎಷ್ಟು ಉರಿತಿದೆ ಗೊತ್ತಾ ನನಗೆ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನೋಡು ಸ್ನೇಹ, ಅವ್ರು ಎಷ್ಟು ಹೊಡೆದಿದ್ದಾರೆ ಅದಕ್ಕಿಂತ ಡಬಲ್ ಅವ್ರು ಪೆಟ್ಟು ತಿಂತಾರೆ, ಅವರು ನರಳುವಾಗೆ ನಾನು ಮಾಡ್ತೇನೆ, ನೋಡ್ತಾ ಇರು, ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ನಿನ್ನ ನೋವಿಗೆ ಪರಿಹಾರ ನಾನು ಕೊಡ್ತೇನೆ, ಅವರು ನಿಂಗೆ ಎಷ್ಟು ಹೊಡೆದಿದ್ದಾರೆ, ನೀನು ಎಷ್ಟು ನೋವು ತಿಂದಿದ್ಯಾ ಅದಕ್ಕಿಂತ 10 ಪಟ್ಟು ನೋವು ಅವ್ರಿಗೆ ಕೊಡ್ತೇನೆ, ಅಷ್ಟು ಚಾಟಿ ಏಟು ಕೊಡ್ತೇನೆ, ಅವರು ಅದರಿಂದ ತಡ್ಕೊಳ್ಳಿಕ್ಕೆ ಆಗಬಾರ್ದು ಅವರಿಗೆ, ಹಾಗೆ ಮಾಡ್ತೇನೆ ನಾನು ಅಂತ ಹೇಳ್ತಾ ಇರ್ತಾಳೆ. ಆಗ ಸ್ನೇಹ ಹೇಳ್ತಾಳೆ, ಅತ್ತೆ ನಾನು ಹೇಳ್ತಾ ಇದ್ದೆ, ಪ್ರೇಮ ಮಾಡಿದ್ದು ಪ್ಲ್ಯಾನಿಂದ ನಾವೆಲ್ಲ ಸೋಲ್ತೇವೆ ಅಂತ ಹೇಳ್ತಾ ಇದ್ದೆ, ಆದರೆ ಇವಾಗ ನಮಗೆ ನೀವು ತಮಾಷೆ ಮಾಡ್ತಿದ್ರಲ್ಲ, ಇವಾಗ ನಿಮಗೇನಾಯಿತು, ನೀವು ಕೂಡ ಸೋತ್ರಿ ತಾನೇ, ಅದೇ ಅತ್ತೆ ನಾನು ಹೇಳಿದ್ದು, ಪ್ರೇಮ ನೀವು ಅಂದ್ಕೊಂಡೋ ಥರ ಅಲ್ಲ, ಅವಳು ತುಂಬಾ ಬ್ರಿಲಿಯಂಟು ಮತ್ತು ಕ್ರಿಮಿನಲ್ ಮತ್ತು ಬ್ರಿಲಿಯಂಟ್ ಎರಡೂ ಸೇರಿಸಿದ್ರೆ ಇಂಥ ಪ್ರೇಮನಂತವ್ರು ಹುಟ್ಟುತ್ತಾರೆ, ಅದೇ ಪ್ರೇಮ, ಅವಳ ಚಾಣಾಕ್ಷತನದಿಂದ ಅವಳು ಏನು ಬೇಕಾದರೂ ಮಾಡ್ತಾಳೆ, ನಮ್ಮ ಪ್ಲ್ಯಾನ್ನೆಲ್ಲ ಉಲ್ಟಾ ಮಾಡ್ತಾಳೆ, ನಮ್ಮನ್ನು ಸೋಲಿಸ್ತಾಳೆ ಅವಳು ಅಂತ ಹೇಳ್ತಾ ಇರ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಶಟಪ್ ಸ್ನೇಹ, ಆವಾಗ ನಿನಗೆ ಅನಿವಾರ್ಯತೆಯಿಂದ ಹೊಡೆದೆ, ಇವಾಗ ನಿನಗೆ ನಿಜವಾಗೂ ಕೆನ್ನೆಗೆ ಬಾರಿಸ್ತೇನೆ ನೋಡು, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ನಮ್ಮ ಶತ್ರುನ ಯಾವತ್ತೂ ನಾವು ಹೊಗಳ್ಬಾರ್ದು, ನಾವು ಸೋತಿರ್ಬೋದು ಆದರೆ ಛಲ ಬಿಡಬಾರ್ದು, ಅವಳು ಯಾವ ಲೆಕ್ಕ,
ಅವಳಿಗೊಂದು ಗತಿ ಕಾಣಿಸ್ತೇನೆ, ನೋಡ್ತಾ ಇರು, ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಆ ಕಲ್ಯಾಣಿ ಪ್ರೇಮ ನರಳಬೇಕು, ಆ ರೀತಿ ನಾನು ಮಾಡ್ತೇನೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಆಗ ಸ್ನೇಹ ಹೇಳ್ತಾಳೆ, ಹೌದತೆ ನೀವು ಹಾಗೇನೆ ಮಾಡಬೇಕು, ನಾನೆಷ್ಟು ನೋವು ತಿಂದಿದ್ದೇನಲ್ಲ ಅದಕ್ಕಿಂತ ಜಾಸ್ತಿ ನೋವು ಅವ್ರು ತಿನ್ನಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಹಾಗೆ ನಾನು ಮಾಡೇ ಮಾಡ್ತೇನೆ, ಇಷ್ಟು ದಿನ ಮೈಂಡ್ಗೆ ಮಾಡಿದೆ, ಆದರೆ ಇವಾಗ ಬ್ಲಡ್ಗೆ ಮಾಡ್ತೇನೆ, ನೋಡ್ತಾ ಇರು ಏನು ಮಾಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಶ್ರೀನಿವಾಸನಿಗೆ ಪ್ರೇಮ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಹೇಳ್ತಾಳೆ, ಮಾವ ಏನಾಯಿತು ಗೊತ್ತಾ, ದಾಮಿನಿ ಸ್ನೇಹನ ಮನೆಯಿಂದ ಹೊರಗೆ ಹಾಕಿದ್ದು, ದಾಮಿನಿ ಸ್ನೇಹನ ಬಲಿ ಕೊಟ್ಟರು, ಅವಳು ಮಾಡಿದ ನಾಟಕ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲ ತಪ್ಪನ್ನು ಸ್ನೇಹನ ಮೇಲೆ ಹಾಕಿ ಮನೆಯಿಂದ ಹೊರಗೆ ಹಾಕಿದ್ಲು ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರೀನಿವಾಸ ಹೇಳ್ತಾನೆ, ಏನು ದಾಮಿನಿ ನನ್ನ ಸೊಸೆ ಸ್ನೇಹನೇ ಹೊರಗೆ ಹಾಕಿದ್ಲಾ ಅಂತ ಹೇಳ್ತಾ ಇರ್ತಾರೆ. ಇಬ್ಬರು ಕೂಡ ಮಾತಾಡ್ತಾನೆ ಇರ್ತಾರೆ. ಹೌದು, ಇನ್ನೇನು ಹೆದರಬೇಡಿ ಮಾವ, ಇನ್ನು ಸ್ವಲ್ಪ ದಿನ ದಾಮಿನಿಯ ಎಲ್ಲ ಒಂದು ಗತಿ ಕಾಣಿಸ್ತೇನೆ, ಅವಳ ಬಣ್ಣನ ಮಾಡೇ ಮಾಡ್ತೇನೆ, ಅವಳ ಬಂಡವಾಳ ಎಲ್ಲ ಬಿಚ್ಚಿಡ್ತೇನೆ ಅತ್ತೆ ಮುಂದೆ, ಇಡೀ ಮನೆ ಮುಂದೆನೇ ಅವಳು ಏನಂತ ನಾನು ತೋರಿಸ್ತೇನೆ ಅಂತ ಹೇಳ್ತಾಳೆ. ಆವಾಗ ಶ್ರೀನಿವಾಸ ಹೇಳ್ತಾನೆ, ನೋಡಮ್ಮ, ಅವಳನ್ನು ಅಷ್ಟು ಸುಲಭವಾಗಿ ತಗೊಳ್ಬೇಡ, ಅವಳು ನರಿ ಜಾತಿಗೆ ಸೇರಿದವಳು, ಅಷ್ಟು ಸುಲಭವಾಗಿ ಅವಳ ತನ್ನ ಸೋಲು ಒಪ್ಕೊಳ್ಳಲ್ಲ, ಏನಾದರೂ ಕುತಂತ್ರ ಮಾಡೇ ಮಾಡ್ತಾಳೆ, ನಿನ್ನ ಹುಷಾರಲ್ಲಿ ನೀನಿರಮ್ಮ ಅಂತ ಹೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಮಾವ ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಿಬಿಡಿ, ನಾನಂತೂ ತುಂಬ ಚೆನ್ನಾಗಿರ್ತೇನೆ, ತುಂಬ ಹುಷಾರಾಗಿರ್ತೇನೆ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ, ನೀವು ರೆಸ್ಟ್ ಮಾಡಿ, ನೀವು ಖುಷಿಯಾಗಿ ಇರಿ ಮಗನ ಜೊತೆ ಅಂತ ಹೇಳ್ತಾಳೆ. ಇನ್ನು ಅವ್ರು ಹೇಳ್ತಾರೆ, ಆಯ್ತಮ್ಮ, ನೀ ನಮ್ಮ ಮನೆ ಮುದ್ದು ಸೊಸೆ ಅಮ್ಮ ಅಂತ ಹೇಳ್ತಾ ಫೋನ್ ಇಡ್ತಾನೆ. ಆವಾಗಲೇ ಪಕ್ಕದಲ್ಲೇ ಮಹಾದೇವನು ಇರ್ತಾನೆ. ಅದನ್ನು ಶ್ರೀನಿವಾಸ ನೋಡಿರಲ್ಲ. ಇನ್ನು ಮಹಾದೇವ ಹೇಳ್ತಾನೆ, ಅಪ್ಪಾಜಿ ಯಾರ ಹತ್ರ ಮಾತಾಡ್ತಿದ್ದೀರಾ, ಸೊಸೆ ಅಂತ ಹೇಳ್ತಿದ್ದೀರಾ, ಯಾರು ಸೊಸೆ ಅಂತ ಹೇಳಿ ಫೋನ್ ತಗೊಳ್ತಾನೆ. ಅದರಲ್ಲಿ ನಂಬರ್ ನೋಡ್ತಾನೆ, ಅದು ಪ್ರೇಮಂದಾಗಿರುತ್ತೆ. ಆಗ ಮಹಾದೇವ ಹೇಳ್ತಾನೆ, ಅಲ್ಲ ಅಪ್ಪಾಜಿ, ಇದು ನಮ್ಮ ತಮ್ಮನ ಹೆಂಡತಿ ಪ್ರೇಮ ನಂಬರ್ ಅಲ್ಲ, ಅವಳಿಗೆ ನೀವು ಸೊಸೆ ಅಂತಿದ್ದೀರಾ, ಯಾಕೆ ಅಂತ ಕೇಳ್ತಾನೆ. ಆವಾಗ ಶ್ರೀನಿವಾಸನಿಗೆ ಏನು ಹೇಳೋದಂತ ಗೊತ್ತಾಗಲ್ಲ. ಆಗ ಶ್ರೀನಿವಾಸ ಹೇಳ್ತಾನೆ, ಅದು ಅಲ್ಲ, ಈಗ ನೀನು ನನ್ನ ಮಗ ಅಲ್ವಾ, ನಿನ್ನ ಹೆಂಡತಿ ಕಾವ್ಯ ನನ್ನ ಸೊಸೆ, ಅದೇ ರೀತಿ ನಿನ್ನ ತಮ್ಮ ರಾಮ್ ನನ್ನ ಮಗ, ಅವನ ಹೆಂಡತಿ ಪ್ರೇಮ ನನ್ನ ಸೊಸೆ ಅಂತ ಅಂದ್ಕೊಳ್ಳೋದು ತಪ್ಪಾ, ಸೊಸೆ ಅಂತ ಹೇಳಿದೆ ಅಷ್ಟೇ, ಅವಳು ನನ್ನ ಸೊಸೆ ಥರನೇ ಅಲ್ವಾ ಅಂತ ಹೇಳ್ತಾನೆ. ಆಗ ಮಹಾದೇವ ಹೇಳ್ತಾನೆ, ಹೌದು ಅಪ್ಪಾಜಿ, ಅವರು ಕೂಡ ತುಂಬಾ ಒಳ್ಳೆಯವರು, ಅವರು ನಿಮ್ಮ ಸೊಸೆನೇ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಾವ್ಯ ಬಂದು ತಾತ ಅಂತ ಹೇಳಿ ಓಡಿ ಬಂದು ಹಗ್ ಮಾಡ್ತಾಳೆ. ಆಗ ಮಹಾದೇವನಿಗೆ ತುಂಬಾ ಖುಷಿಯಾಗುತ್ತೆ. ಶ್ರೀನಿವಾಸ ಅಂತೂ ರೇಗಿಸ್ತಾ ಇರ್ತಾನೆ ಮಹಾದೇವನ. ಇನ್ನು ಶ್ರೀನಿವಾಸ ಕೇಳ್ತಾನೆ, ಕಾವ್ಯ ಏನಾಯ್ತಮ್ಮ, ಇಷ್ಟು ಖುಷಿಯಲ್ಲಿ ಬಂದು ತಾತನ ಹಗ್ ಮಾಡಿದ್ದು, ಏನಾಯಿತು, ಮುಖದಲ್ಲಿ ಎಷ್ಟು ಖುಷಿ ಕಾಣ್ತಿದೆ, ಏನಾಯಿತು ಹೇಳು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ತಾತ ಇವತ್ತು ನನ್ನ ಕನಸು ನನಸಾಯಿತು ತಾತ, ಇಡೀ ಕಾಲೇಜಿಗೆ ನಾನೇ ಫಸ್ಟ್ ಬಂದೆ, ಅಷ್ಟೇ ಅಲ್ಲ ನಂಗೆ ಬೇರೆ ಸನ್ಮಾನ ಮಾಡ್ತಿದ್ದಾರೆ ತಾತ, ಅಂತಿಂತೂ ನನ್ನ ಕನಸು ನನಸಾಯ್ತು ತಾತ ತುಂಬಾ ಖುಷಿ ಪಡ್ತಾರೆ. ಆಗ ಮಹಾದೇವ ಶ್ರೀನಿವಾಸ ಇಬ್ಬರು ಚಪ್ಪಾಳೆ ಹೊಡಿತಾರೆ. ಇನ್ನು ಇಷ್ಟು ದಿನ ಇದೇ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಷ್ಟೇ ಅಲ್ಲ ತಾತ, ಏನು ಗೊತ್ತಾ, ದೊಡ್ಡ ಪ್ರಸಿದ್ಧ ಸೈಂಟಿಸ್ಟ್ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಕೊಟ್ಟಿದ್ದಾರೆ ತಾತ, ನನಗಂತೂ ತುಂಬ ಖುಷಿ ಆಗ್ತಿದೆ ತಾತ ಅಂತ ಹೇಳ್ತಾರೆ. ಆಗ ಮಹಾದೇವನಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಅವ್ನು ತುಂಬಾ ಖುಷಿ ಪಡ್ತಾನೆ. ಆಗ ಕಾವ್ಯ ಹೇಳ್ತಾಳೆ, ತಾತ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದೆ ತಾತ, ನೀವು ಅಷ್ಟು ಖುಷಿ ಪಡ್ತಿದ್ದೀರಾ, ನಮ್ಮ ಮನೆಯವರು ಯಾವ ರೀತಿ ಖುಷಿ ಪಡಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿ ನೀವು ಖುಷಿ ಪಡ್ತಿದ್ದೀರಾ ತಾತ ಹೇಳ್ಕೊಂಡು ತುಂಬಾ ಖುಷಿಯಾಗಿ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.